ಅವ್ನು ಬಂದ್ಬಿಟ್ಟು ಆ ತೊಡೆ ತಟ್ಕೊಂಡು ಏನು ಮಾಡ್ತೀಯ ನೀನು? ಅವ್ನು ತೊಡೆ ತಟ್ಕೊಂಡು ಬಂದ್ರೆ ನಾನು ಅವ್ನ ಹಿಂದೆ ಇರ್ತೀನಿ ರೀ. ಪ್ರೇಮ ಹಂಗೋದ್ರೆ ನಾನು ಹೋಗ್ತೀನಿ ಜೊತೆಯಲ್ಲಿ. ಕನಕಪುರ ಶ್ರೀನಿವಾಸ್ ಅವ್ರು ಮಾತಾಡಿದಾಗ ನಾನು ಇದನ್ನ ಒಂದ್ಸತಿ ಪ್ರೆಸ್ ಮೀಟ್ ಮಾಡೋಣ ಅಂತಿದ್ದೆ. ಪುನೀತ್ ಅವ್ರ ಬಗ್ಗೆ ಮಾತಾಡೋ ಯೋಗ್ಯತೆ ಆಯ್ತಾ? ಅವಶ್ಯಕತೆ ಬೇಡ, ಯೋಗ್ಯತೆ ನಾನು ಮಾತಾಡ್ತೀನಿ ಡೈರೆಕ್ಟಾಗಿ. ದರ್ಶನ್ ಬಗ್ಗೆ ಮಾತಾಡ್ತಾನೆ. ದರ್ಶನ್ಗೆ ಇವ್ರಿಗೂ ಏನು ಸಂಬಂಧ? ದರ್ಶನ್ ಒಬ್ಬ ಕಲಾವಿದ, ಅವನ್ನ ಹಾಕೊಂಡು ಸಿನಿಮಾ ಮಾಡಿದ್ರೆ ನಾನು ದುಡ್ಡು ಮಾಡ್ಬೋದು ಅಂತ ಹೋಗಿರೋದು ನೀನು. ಪ್ರೇಮು, ದರ್ಶನ್, ವಿಜಿ, ಉಪೇಂದ್ರ ಅವರು ಇಷ್ಟಪಟ್ಟು ಮಾಡಿದ್ರು. ಅವರು ಎತ್ತರಕ್ಕೆ ಬೆಳೆದ್ರು ಅಷ್ಟೇ. 5-6 ಜನ ಡೈರೆಕ್ಟ್ರಲ್ಲಿ ಅವನೊಬ್ಬ ಟಾಪ್ ಡೈರೆಕ್ಟ್ರು, ಇಲ್ಲ ಅಂತ ಹೇಳೋದೇ ಇಲ್ಲ. ನಾನು ಅವನ ಹತ್ರ ಏನು ಎಕ್ಸ್ಪೆಕ್ಟ್ ಮಾಡ್ಕೊಳ್ದೆ ಮಾತಾಡ್ತಾರೋ ಮಾತಿದ್ದು. ಚೇಂಬರ್ಗೆ ಹೋಗ್ಬಿಟ್ಟು ಪಾಪ ಜಯಮಾಲಾ ಮೇಡಮ್ ಹತ್ರ ಕಾಲು ಇಟ್ಕೊಂಡ್ಬಿಟ್ರೆ, ಜಯಮಾಲಾ ಮೇಡಮ್ ಎಂಥ ಆರ್ಟಿಸ್ಟ್ ರೀ, ಮಹಾನ್ ಕಲಾವಿದೆ ಅಲ್ವೇನ್ರಿ? ಅವರೆಲ್ಲ ಡೈರೆಕ್ಟ್ರಿಗೆ ಬೆಲೆ ಕೊಟ್ಟಿಲ್ವೇನ್ರಿ? ನನಗೆ ಕಾಸೆ ಕೊಟ್ಟಿಲ್ಲ. ಹೌದು, ಡಬ್ಬಿಂಗ್ ಮಾಡಿರಲಿಲ್ಲ ನಾನು. ಫಿಲಮ್ ಚೇಂಬರಿಂದ ನನಗೆ ಫೋನ್ ಮಾಡಿಸಿದ್ರು, ಕಷ್ಟದಲ್ಲಿ ಅವರೇ ಸಿನಿಮಾ ಡಬ್ಬಿಂಗ್ ಮಾಡಪ್ಪ ಅಂತ. ಕನಕಪುರ ಶ್ರೀನಿವಾಸ್ ಅವ್ರು ಮಾತಾಡಿದ ತಪ್ಪು. ಹಂಗಾದ್ರೆ ನೀನು ಎಷ್ಟು ಜನಕ್ಕೆ ದುಡ್ಡು ಕೊಡ್ಬೇಕು ತೋರಿಸ್ಲಾ? ನಂದೇ ಎಕ್ಸಾಂಪಲ್ ಐತಲ್ಲಮ್ಮ. ಎಷ್ಟು ಜನ ಬೇಕ್ರಿ ಕಲಾವಿದ್ರ ಹತ್ರ ಫೋನ್ ಮಾಡಿಸ್ಲಾ? ಪೇಮೆಂಟ್ ಬಂದಿಲ್ಲ ಸರ್ ಅಂತ. ನಾವು ಕಲಾವಿದ್ರು ಏನು ಮಾಡಿರ್ತೀವಿ? ಕಷ್ಟ ಇರ್ತದೆ. ನಾನು ನಿರ್ಮಾಪಕ, ಕಷ್ಟ ಇರಬಹುದು. ಏನೋ ಹಿಂಗೆ ಮಾಡ್ಬಿಟ್ರಲ್ಲ, ಇವರೆಲ್ಲ ದೊಡ್ಡವ್ರೆ ಹೆಂಗೆ ಮಾಡಿದ್ರೆ ಹೆಂಗೋ ಅನ್ನೋ ಥರ ನಾವು ಹೊರಟ್ಬಿಟ್ವಿ ಅವತ್ತು. ಇವಾಗೂ ನನಗೆ ಗಾಂಧಿನಗರದಲ್ಲಿ ಸಿಗ್ತಾರೆ, ನಾಗರಾಜ್ ನೀನು ಕಾಸು ಕೊಡ್ಬೇಕಾಯ್ತು ತಗೊಳ್ಳಯ್ಯ. ಇಲ್ವಲ್ಲ, ಅವತ್ತು ಕಾಸು ಕೊಡದೆ ಓಡೋಗ್ಬಿಡ್ರಿ, ಕಾಸು ಕೊಡ್ರಿ ನಾನು ಕೇಳಿಲ್ವಲ್ಲ. ಅಷ್ಟೇ. ನೀನೇನು ಗೊತ್ತು, ನೆಕ್ಸ್ಟ್ ಅಕಸ್ಮಾತ್ ಸಿನಿಮಾ ಮಾಡಿದ್ರೆ ನಂದು ಪೇಮೆಂಟ್ ಇಷ್ಟಿದೆಯಪ್ಪ, ಫಸ್ಟ್ ಕೊಡು, ನಾನು ಬರ್ತೀನಿ. ಇಲ್ಲ ಆಮೇಲೆ ಕೊಡ್ತೀನಿ, ಲಾಸ್ಟ್ ಸಿನಿಮಾದೇ ನನಗೆ ಬಂದಿಲ್ಲ, ಈ ಸಿನಿಮಾ ನನಗೆ ಕೊಡು, ನಾನು ಬರ್ತೀನಿ. ಮಾತಾಡಬಾರ್ದ್ರಿ. ಒಂದು ನೋಡ್ರಿ, ನಾನು ತುಂಬ ಜನ ಕಲಾವಿದನ್ನು ನೋಡಿದ್ದೀನಿ. ನೀನು ಯಾವುದೋ ಒಂದು ವೇದಿಕೆ ಮೇಲೆ ನಿಂತ್ಕೊಂಡು ಅವನು ಬಂದ್ಬಿಟ್ಟು ಆ ತೊಡೆ ತಟ್ಕೊಂಡು ಏನು ಮಾಡ್ತೀಯ ನೀನು? ಅವ್ನು ತೊಡೆ ತಟ್ಕೊಂಡು ಬಂದ್ರೆ ನಾನು ಅವ್ನ ಹಿಂದೆ ಇರ್ತೀನಿ ರೀ. ನಂತರ 100 ಜನ ಬರೋರು ಅವ್ನು ಅವ್ನ ಪರವಾಗಿ. ನಿನ್ನಿಂದ ಯಾರು ಬರ್ತಾರೆ? ಪ್ರೇಮ ಹಂಗೋದ್ರೆ ನಾನು ಹೋಗ್ತೀನಿ ಜೊತೆಯಲ್ಲಿ. ತಪ್ಪೇನೈತೆ? ಪ್ರೇಮ ಏನು ಅಂತ ನನಗೆ ಗೊತ್ತು. ಕಷ್ಟದಲ್ಲಿ ಇರ್ಬೇಕಾದ್ರೆ ದುಡ್ಡಿಗೆ ಕಷ್ಟಪಟ್ಟಿರ್ಬೋದು ರೀ. ಇವಾಗ ಎತ್ತರಕ್ಕೆ ಬೆಳೆದವ್ರಿ, ಬೆಳೆದಿರೋ ನೀನು ನೋಡಿ ಖುಷಿ ಪಡೋಣ. ದರ್ಶನ್ ಅವರು ಕಷ್ಟಪಟ್ಕೊಂಡೇ ಮುಂದೆ ಬಂದರು. ಯಾಕೆ ನೀನು ದರ್ಶನ್ ಬಗ್ಗೆ ಮಾತಾಡೋ ಅವಶ್ಯಕತೆ ಏನೈತೆ ಅಲ್ವಾ? ಪುನೀತ್ ಅವ್ರ ಬಗ್ಗೆ ಮಾತಾಡೋ ಯೋಗ್ಯತೆ ಆಯ್ತಾ? ಅವಶ್ಯಕತೆ ಬೇಡ, ಯೋಗ್ಯತೆ ನಾನು ಮಾತಾಡ್ತೀನಿ ಡೈರೆಕ್ಟಾಗಿ. ಕೂತ್ಕೊಳ್ಳಿ ಪ್ರೆಸ್ ಮೀಟಲ್ಲಿ. ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ಮಾತಾಡೋ ಯೋಗ್ಯತೆ ನಿನಗಿಲ್ಲ. ಅವ್ರ ಬಗ್ಗೆ ನೀನು ಮಾತಾಡಿದ್ರೆ ನೀನು ವ್ಯಕ್ತಿನೇ ಅಲ್ಲ. ಪುನೀತ್ ರಾಜ್ಕುಮಾರ್ ಹತ್ರ ನೀನು ಹೋಗಿರೋದು ಅವ್ರನ್ನ ಹಾಕೊಂಡು ಸಿನಿಮಾ ಮಾಡಿದ್ರೆ ನಾನು ದುಡ್ಡು ಮಾಡ್ತೀನಿ ಅಂತಾನೆ ಹೊರ್ತು, ಪುನೀತ್ ರಾಜ್ಕುಮಾರ್ ಬಂದು ನಿನ್ನ ಹತ್ರ ನಾನು ಸಿನಿಮಾ ಮಾಡು ಅಂತ ಕೇಳ್ಕೊಂಡಿಲ್ಲ. ಪ್ರೇಮು ಅಷ್ಟೇ. ಪ್ರೇಮ್ ನನಗೊಂದು ಸಿನಿಮಾ ಮಾಡಿಕೊಡು ನೀನು ಹೋಗಿರ್ಬೋದು, ಮಾಡ್ಕೊಡ್ತೀನಿ ಬನ್ನಿ ಅಂತ ಅವ್ನು ಹೇಳಿರ್ಬೋದು. ರೀ ನನಗೊಂದು ಸಿನಿಮಾ ಮಾಡಿರಿ, ನನಗೊಂದು ಸಿನಿಮಾ ಮಾಡಿರಿ ಅಂತ ಅವ್ನು ಹೋಗಿಲ್ಲ, ಹೋಗೋದು ಇಲ್ಲ ಅವನು. ನಾನು ಹಂಗೆಲ್ಲ, ನಾನು ಒಬ್ಬ ಆರ್ಟಿಸ್ಟ್ ಅಮ್ಮ. ನಾನು ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೀನಿ, ಸಿನಿಮಾ ಫೈನಾನ್ಸ್ ಮಾಡಿದ್ದೀನಿ. ಇವತ್ತು ನನ್ನ ಹತ್ರ ಸಹಾಯ ತಗೊಂಡು ಕೈ ಕಾಲು ಇಟ್ಕೊಂಡು ಗಂಡ ಹೆಂಡತಿ ನನ್ನ ಕಾಲಿಗೆ ಬಿದ್ದು, ನಾನು ನಿಮ್ಮಿಂದ ಅನ್ನ ತಿಂತಾ ಇದ್ದೀನಿ ಅಂತ ಹೇಳಿ ನನಗೆ ಹಿಂದೆ ಕಾಲು ಎಳ್ದಿರೋರು ತುಂಬ ಜನ ಅವರೇ. ನನಗೆ ಸುಪಾರಿ ಕೊಟ್ಟಿರೋರು ಅವರೇ ಜನ. ನಾನು ಹೆಸರು ಹೇಳ್ಬೋದು. ಅದಕ್ಕೆ ಅಂತ ಒಂದು ಸಮಯ ಅದೇ, ನಾನು ಅವತ್ತು ಹೇಳ್ತೀನಿ. ಎಲ್ಲ ರೆಕಾರ್ಡು ನಾನು ಇಟ್ಕೊಂಡಿದ್ದೀನಿ. ಏನೋ ಖುಷಿ ಖುಷಿ ನೋಡ್ರಿ. ಇವತ್ತು ನಮ್ಮ ಬಗ್ಗೆ ಕೆಟ್ಟದ್ದು ಮಾತಾಡ್ತಾ ಇದ್ದ ನೀನೇ ಆಗ್ಲಪ್ಪ ಎಕ್ಸಾಂಪಲ್. ನೀನು ನನ್ನ ಬಗ್ಗೆ ಕೆಟ್ಟದ್ದು ಮಾತಾಡ್ತಾ ಇದ್ಯಾ ಅಂದರೆ ನನ್ನಿಂದ ನೀನೇನಾದ್ರೂ ಉಪಯೋಗ ಪಡ್ಕೊಂಡಿದ್ರೆ ಮಾತ್ರ ಕೆಟ್ಟದ್ದು ಮಾತಾಡೋಕ್ಕೆ ಸಾಧ್ಯ. ರೋಡಲ್ಲಿ ಹೋಗೋರೆಲ್ಲ ಮಾತಾಡೋಕ್ಕಾಗಲ್ಲ. ಏಕೆಂದರೆ ಕಟ್ಟ ಕಡೆ ಆಯುಧ ಅಂತೆ, ನಾನು ಯಾವುದ್ರೆಲ್ಲ ನೋಡಿದೆ. ನಮ್ಗೇನು ಮಾಡೋಕ್ಕಾಗಲ್ಲ ಅಂದ ತಕ್ಷಣ ಅಲಿಗೇಷನ್ ಮಾಡ್ಬಿಡೋದು, ತೇಜೋವಧೆ ಮಾಡ್ಬಿಡೋದು. ನಾನು ಯಾವುದೋ ಒಂದು ತೆಲುಗಲ್ಲಿ ಸಿನಿಮಾ ಮಾಡೋಣ ಅಂತ ಹೋಗಿದ್ದೆ. ತೆಲುಗು ಡೈರೆಕ್ಟ್ರಿಗೆ ಯಾರ್ಯಾರ ಫೋನ್ ಮಾಡಿದ್ರಂತೆ, ಅವ್ನು ಕಳ್ಳ, ಅವ್ನು ಹಾಕೊಂಡು ಮಾಡಬೇಡಿ, ಅವ್ನು ನಿಮ್ಮ ಮೋಸ ಮಾಡಿಬಿಡ್ತಾನೆ. ಮೋಸ ಮಾಡಿಸ್ಕೊಂಡು ಬಂದಿರೋದು ನಾನು. ನಾನೇನು ಮಾಡಿದ್ರು ಎಲ್ಲ ಅಗ್ರಿಮೆಂಟ್ ಪ್ರಕಾರನೇ ರೈಟಿಂಗಲ್ಲಿ ಇರ್ತದೆ. ನನಗೆ ಯಾರೇ ನನ್ನ ಜೊತೆ ದುಡ್ಡು ಹಾಕ್ತೀನಿ ಬಂದರೆ ಫಸ್ಟ್ ಅಗ್ರಿಮೆಂಟ್ ಮಾಡು ಅಂತೀನಿ. ಇಲ್ಲ ನಾನು ನಿನ್ಮೇಲೆ ನಂಬಿಕೆ, ನಾನು ಸತ್ತೋದ್ರೇನೆ ಮಾಡ್ತೀಯ ಅಂತ ಕೇಳಿದ್ದೀನಿ. ಅಗ್ರಿಮೆಂಟ್ ಮಾಡ್ಕೋ, ನಾನು ಸತ್ತೋದ್ರು ನಿನಗೆ ತೋರ್ಸೋಕ್ಕೆ ಒಂದು ಪೇಪರ್ ಬೇಕು, ದಾಖಲೆ ಇರಬೇಕು. ಸುಮ್ಮನೆ ಎಲ್ಲ ಬೇಡ ಅಂಥ ವ್ಯಕ್ತಿ ನಾನು.
ನನ್ನ ಬಗ್ಗೆ ಅಯ್ಯೋ ಎಷ್ಟು ಜನ ಮಾಡಿದ್ರು ಗೊತ್ತಾ, ಅವಮಾನ ಮಾಡಿದ್ರು ಗೊತ್ತೇನ್ರಿ. ಒಬ್ಬ ವ್ಯಕ್ತಿ, ಒಬ್ಬ ಕಲಾವಿದ, ನಾನು ಬೇಕೇ ಬೇಕು ಅಂತ ಡೈರೆಕ್ಟ್ರ್ ಕೇಳ್ದ, ನಾನು ಬೇಕು ಅಂದ್ಕೊಂಡಿದ್ದೆ, ಆಮೇಲೆ ಏನೋ ಬೇಡ ಅಂದ್ಕೊಂಡು ಸುಮ್ಮನೆ ಆದ್ವಿ. ಆ ವ್ಯಕ್ತಿ ನನ್ನ ಬಗ್ಗೆ ಅಲ್ಲಿ ಕಳ್ಳ ಅವನು. ಇವತ್ತು ದೊಡ್ಡ ಕಲಾವಿದ ಆಗಿರಬಹುದು, ವಾಮನ ಅವತಾರ ಗೊತ್ತಾ, ದೇವ್ರ ಮೇಲೆ ಓಡಾಡ್ತಾ ಇರ್ತಾನಂತೆ. ಸಾವಿರಾರು ನಕ್ಷತ್ರಗಳಿಗೆ ದೇವ್ರು ವರ ಕೊಟ್ಟಿದ್ದಾನಂತೆ, ನೀವೆಲ್ಲರಿಗೂ ತಥಾಸ್ತು ತಥಾಸ್ತು ಅಂತ ಇರಿ ಅಂತ. ಅವಕ್ಕೆಲ್ಲ ಏನು ನಕ್ಷತ್ರಗಳಿಗೆ ತಥಾಸ್ತು 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 ಅಂತ ಹೇಳೋದು ಅಷ್ಟೇ ಕೆಲಸ, ಬೇರೆ ಏನು ಬರಲ್ಲ ಅಷ್ಟದೇವತೆಗಳಿಗೆ. ನೀನು ನಿನ್ನ ಮೇಲೆ ಅವ್ರು ತಥಾಸ್ತು ಅಂದಾಗ ಏನು ಮಾತಾಡಿರ್ತೀವಿ ಅದೇ ಮಾತು. ತಥಾಸ್ತು, ಒಳ್ಳೇದಕ್ಕಾದ್ರೂ ತಥಾಸ್ತು, ಕೆಟ್ಟದಕ್ಕಾದ್ರೂ ತಥಾಸ್ತು ಅಂದ್ಬಿಡ್ತಾರೆ. ಇವಾಗ ನನಗೆ ನನ್ನ ಹತ್ರ ಅನ್ನ ತಿಂದವ್ರು ತುಂಬ ಜನ ಮೋಸ ಮಾಡವ್ರೆ. ನಾನು ಹಳೆ ಇಂಟರ್ವ್ಯೂನಲ್ಲಿ ಹೇಳಿದ್ದೀನಿ, ನನಗೆ ತುಂಬ ಜನ ಮೋಸ ಮಾಡವ್ರೆ, ತುಂಬ ಜನ ಕಾಲು ಎಳೆದವ್ರೆ, ತುಂಬ ಜನ ನನಗೆ ಕೆಟ್ಟ ಹೆಸರು ತಂದವ್ರೆ, ಎಷ್ಟೋ ಸಿನಿಮಾ ನನ್ನಿಂದ ಕಿತ್ತಾಕವ್ರೆ. ಅಣ್ಣ ಇವತ್ತು ನಿನ್ನಿಂದ ಅನ್ನ ತಿಂತಾ ಇದ್ದೀವಿ ಅಂತ ಹೇಳಿದವರು ನನ್ನ ಬಗ್ಗೆ ಕೆಟ್ಟದಾಗ ಮಾತಾಡವ್ರೆ. ನನ್ನ ಬಗ್ಗೆ ಯಾರ ಹತ್ರನೋ ದೊಡ್ಡ ದೊಡ್ಡ ವ್ಯಕ್ತಿಗಳ ಹತ್ರ ಹೋಗ್ಬಿಟ್ಟು ಕರೆಸಿ ಮಾತಾಡ್ರಿ, ವಾರ್ನಿಂಗ್ ಮಾಡಿ ಅಂತ ಹೇಳವ್ರೆ. ನಾನೇನು ಮಾಡಲ್ಲ, ದೇವರೇ ಎಲ್ಲ ನಿನಗೆ ಸೇರಿದ್ದು. ನಾನು ದೇವ್ರನ್ನ ಬೈತೀನಿ, ಏನಿದು ಬದುಕಿದ್ಯಾ ನೀನು, ನಾನೇನು ಅನ್ಯಾಯ ಮಾಡಿದ್ದೀನಿ, ನಾನು ಮಾಡಿದ್ದು ಒಳ್ಳೇದಾ ಕೆಟ್ಟದ, ನನಗೆ ಯಾಕೆ ಇವ್ರು ಈ ಥರ ಕೆಟ್ಟದ್ದು ಮಾಡ್ತಾವ್ರೆ ಅಲ್ವಾ. ನನಗೆ ಸಂತೋಷ. ಇವತ್ತು ನಾನು ಎಷ್ಟು ಸಂಕಟ ಪಡ್ತಾ ಇದ್ದೀನಿ ನನಗೆ ಗೊತ್ತ್ರಿ. ಎಷ್ಟು ಜನ ನನ್ನ ಹತ್ರ ನನ್ನನ್ನು ಉಪಯೋಗಿಸ್ಕೊಂಡಿದ್ರು ಅವರೆಲ್ಲ ಇವಾಗ ಒಬ್ಬ, ನಾನು ಎಲ್ಲೋ ಸಿನಿಮಾ ಮಾಡೋಕ್ಕೆ ಹೋದಾಗ ಆ ವ್ಯಕ್ತಿ ಹತ್ರ ಹೇಳ್ಕೊಟ್ಟವ್ರಂತೆ. ನನ್ನ ಹತ್ರ ರೆಕಾರ್ಡ್ ಐತೆಲ್ಲ, ಅದನ್ನು ಒಂದು ದಿವಸ ಇಡ್ತೀನಿ, ರೆಕಾರ್ಡ್ ಎಲ್ಲಾದ್ರ ಮುಂದೆ ಇಡ್ತೀನಿ. ಯಾಕೆ ಆ ವ್ಯಕ್ತಿ ನಾನು ಸಪೋರ್ಟ್ ಮಾಡಲಿಲ್ಲ ಅಂದಿದ್ದೆ, ಅವ್ನು ಎದ್ದೊಳ್ತಾನೆ ಇರಲಿಲ್ಲ. ಅವಾಗ ನನ್ನ ಬಗ್ಗೆ ಮಾತಾಡ್ತಿದ್ನಾ? ಅವಾಗ ಯಾರು ತಪ್ಪಿತಸ್ಥರು ಯಾರು ಹೇಳಿ? ನಾನೇ. ನಿನಗೆ ಮಾಡಿದ್ದಕ್ಕೆ ತಾನೇ ನೀನು ನನಗೆ ಹೊಡಿತಾ ಇರೋದು. ನಾನು ಒಂದು ಇಂಟರ್ವ್ಯೂನಲ್ಲಿ ಹೇಳಿದ್ದೆ, ನನ್ನ ದುಶ್ಮನ್ನಲ್ಲಿ ಎಲ್ಲೂ ಇಲ್ಲ, ನನ್ನ ಜೊತೆನೇ ಇರ್ತಾರೆ. ಅವನು ಎದ್ದೊಳ್ಳಿ, ಅವನ ಕಾಲೆಳೆಯನ ಬಗ್ಲಿ, ಅವ್ನಿಗೇನು ಮಾಡಬೇಕು ಅದನ್ನು ಮಾಡೋಣ ಅಂತ ಕಾಯ್ತಾ ಇರೋರು ನಮ್ಮ ಹಿತೈಷಿಗಳೇ. ನೋಡಿ ಸೌಂಡ್ ಬಂತು, ಬೇರೆ ಯಾರಿಂದನೂ ಸಾಧ್ಯ ಇಲ್ಲ. ಇವತ್ತು ನಾನು ಎಷ್ಟು ಸಂಕಟ ಪಟ್ಬಿಟ್ಟೆ ಅಂದರೆ, ಅಲ್ಲಲ್ಲೇ ಯಾರಪ್ಪ ಹಿಂಗೆಲ್ಲ ಮಾತಾಡ್ತಾರೋ, ದೊಡ್ಡ ಕಲಾವಿದರುಗಳು, ದೊಡ್ಡ ಕಲಾವಿದರುಗಳು. ಅರೆ ನಾನು ಮೋಸ ಮಾಡ್ದ. ಅವತ್ತು ನನ್ನ ಒಳಗಡೆ ಕರೆದು ಕೈಕಾಲು ನಮಸ್ಕಾರ, ಕಾಲಿಗೆ ನಮಸ್ಕಾರ ಹಾಕಿ ನನಗೆ ಸಹಾಯ ಮಾಡಿದ್ದು ಕೇಳಿದ್ದು ಮರ್ತೋದ್ರ? ಇಲ್ಲ, ನಾನು ಅವ್ರ ಹತ್ರ ಏನಾದರೂ ಇಸ್ಕೊಂಡು ನಾನು ಮೋಸ ಮಾಡಿದ್ದೀನ ಅಲ್ವಾ? ಎಷ್ಟೋ ಜನ ಬಂದರು, ಅಳ್ತಿದ್ರು, ನಾನಿದ್ದೀನಿ ಬಾರೋ ಅಂತ ಬೆನ್ ತಟ್ಟಿ ಸಪೋರ್ಟ್ ಮಾಡಿದೆ. ಕೆಟ್ಟದ್ದು ಮಾಡಿದ್ರು, ನಾನು ಏನೂ ಮಾತಾಡಲ್ಲ. ನಾನು ದೇವರಲ್ಲಿ ಇದನ್ನೇ ಕೇಳೋದು, ನೀನು ಬದುಕಿದ್ಯಾ? ನೀನು ಬದುಕಿದ್ರೆ ಅವ್ರನ್ನ ಹಾಳು ಮಾಡೋದು ಕೇಳಲ್ಲ, ಅವ್ರಿಗೆ ಬುದ್ಧಿ ಕಲಿಸು. ಇಲ್ಲ, ನಾನು ತಪ್ಪು ಮಾಡಿದರೆ ನನಗೆ ಬುದ್ಧಿ ಕಲಿಸು. ಇವಾಗೂ ಈ ಪ್ರೆಸ್ ಮುಂದೆ ಏನೋ ಹೇಳ್ತಾ ಇದ್ದೀನಿ, ನಾನು ತಪ್ಪು ಮಾಡಿದರೆ ನನಗೆ ಬುದ್ಧಿ ಕಲಿಸ್ಲಿ. ಇಲ್ಲ, ನನಗೆ ಅನ್ಯಾಯ ಮಾಡಿದರೆ ಅವ್ರಿಗೆ ಬುದ್ಧಿ ಕಲಿಸ್ಬೇಕಾ ಬೇಡವಾ ಅಲ್ವಾ? ದೇವರು ಓಡೋಗ್ಬಿಟ್ಟು ಅನ್ಕೊಂಡ್ರಿ. ದೇವ್ರಿಗೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡೋರು ಇವತ್ತು ಸಿನಿಮಾದಲ್ಲಿ ತುಂಬ ಜನ ತುಂಬಿ ತುಳುಕ್ತಾವ್ರೆ. ಅಯ್ಯೋ, ತುಂಬ ಜನ ತುಂಬಿ ತುಳುಕ್ತಾವ್ರೆ. ಅವ್ರಗಳಿಗೆ ಇವತ್ತು ಬೆಲೆ. ಅವಾಗ ಏನು ಹೇಳ್ತಾರೆ, ನಾವು ಇದನ್ನು ಮಾತಾಡ್ಬಿಡ್ಲಿ, ನೀನೇ ಮಾಡೋದು ಅಂತಾರೆ. ನಾವು ಮಾಡ್ತೀವಿ, ದೇವ್ರಿಗೆ ಕೈ ಮುಗಿತೀವಿ, ದೇವ್ರೆ ಇದೇನಪ್ಪ ಇದು ಅನ್ಯಾಯ. ನಾನು ಕಣ್ಣಿಂದ ನೋಡಿದ್ದೀನಿ ರೀ. ನನಗೆ ಗೊತ್ತಿಲ್ಲಪ್ಪ, ಅದು ನನಗೆ ಗೊತ್ತಿಲ್ಲ. ತುಂಬ ಜನ ಇದ್ದಾರೆ, ತುಂಬ ಜನ ಇದ್ದಾರೆ. ಅದೇನು ನನಗೆ ಗೊತ್ತಿಲ್ಲಮ್ಮ, ನಾನು ಯಾಕೆ ಅಂತಾರು ಅಂದರೆ ನಾವು ದೂರ ಇರ್ತೀವಿ. ನಿಮ್ಮ ಅನುಭವದಲ್ಲಿ ಬ್ಲಾಕ್ ಮ್ಯಾಜಿಕ್ ವರ್ಕೌಟ್ ಆಗುತ್ತಾ? ಏನೋ ಹಳೆ ಕಾಲದಲ್ಲಿ ಹೇಳ್ತಾ ಇದ್ರು, ಅವಾಗೆಲ್ಲ ಏನೋ ಮಾಟ ಮಂತ್ರ ಅಂತ ಇದ್ರು. ಏನೋ ನಮ್ಮ ಫ್ಯಾಮಿಲಿಗೂ ಒಂದು ಎಫೆಕ್ಟ್ ಆಗಿರ್ಬೋದು ಅವಾಗ ಹೇಳ್ತಿದ್ರು. ನಮ್ಮ ತಂದೆ ಅದು ಹೇಳಿದ್ನಲ್ಲ, 60-70 ಹಸು ಎಮ್ಮೆ ಎಲ್ಲ ಆಯಿತು ಅಂತ, ಯಾರೋ ಏನೋ ಮಾಡಿಸಿದ್ರು ನಮ್ಮ ರಿಲೇಟಿವೇ ಅಂತ ಹೇಳಿದ್ರು. ಒಂದು 3-4 ದಿವಸದಲ್ಲಿ ನಮ್ಮ ಮನೇಲಿ ಅಷ್ಟು ಹಸು ಎಮ್ಮೆ ಎಲ್ಲ ಬ್ಲಡ್ ವಾಮಿಟ್ ಮಾಡಿಕೊಂಡು, ಹಾಲು ಕರೆದ್ರೆ ಬ್ಲಡ್ಡು ಆ ಥರ ಸತ್ತೋಗ್ಬಿಟ್ಟ ಎಲ್ಲ. ನಾವು ಅದನ್ನೆಲ್ಲ ಲಾರಿ ತುಂಬಿಕೊಂಡು, ಶಿವನಹಳ್ಳಿ ಕೆರೆ ಆವಾಗ ದೊಡ್ಡದು, ಆ ಹಸು ಕರು ಆಮೇಲೆ ಎಮ್ಮೆ ಕುರಿಗಳು ಕೋಳಿಗಳು ಎಲ್ಲ ಸತ್ತೋದು ನಮ್ಮ ಮನೇಲಿ 3-4 ದಿವಸದಲ್ಲಿ. ಅದನ್ನ ತೊಗೊಂಬಂದು ಕೆರೆಗೆ ತುಂಬಿದ್ವಿ ನಾವು ಅವಾಗ. ಇವಾಗ ಏನು ಗೊತ್ತಿಲ್ಲ. ಅವಾಗ ದೇವ್ರಿದ್ದ, ಅವ್ರಿಗೆಲ್ಲ ಪನಿಷ್ಮೆಂಟ್ ಕೊಡ್ತಿದ್ದ. ಇವಾಗ ದೇವ್ರು ಓಡೋಗ್ಬಿಟ್ಟು ದೇವ್ರಿಗೆ ಭಯ ಬಂದ್ಬಿಟ್ಟೈತೆ. ಕಾಂತಾರ ಫಿಲಮ್ ನೋಡಿದ್ರಿ ಅಲ್ವಾ? ದೇವ್ರಿಗೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿ ಕಟ್ಟಾಕಿರ್ತಾರೆ, ನೋಡಿದ್ದೀರಾ? ದೇವರೇ ಬರಲ್ಲ. ಈ ನಾವು ನೀವು ಯಾವುದು
ಅಲ್ವಾ? ಅಣ್ಣ ಬ್ಲ್ಯಾಕ್ ಮ್ಯಾಜಿಕ್ ಮಾಡೋರು ಮನೆ ಕೂಡ ಸರ್ವನಾಶ ಆಗುತ್ತೆ ಅಂತೇಳಿ ಇತ್ತೀಚೆಗೆ ಯಾರೋ ಒಬ್ರು ಹೇಳ್ತಾ ಇದ್ರು. ಸರ್ ಇವತ್ತು ಏನು ಗೊತ್ತಾ ಸರ್, ಮೋಸ ಮಾಡಿದವ್ರ ಮನೆ ಹಾಳಾಗೋಗ್ತದೆ. ಗೊತ್ತು ನಾನು ಮೋಸ ಮಾಡಿದ್ದೀನಿ, ನನಗೆ ಕೆಟ್ಟಾಗ್ತದೆ ಅಂತ ಅವ್ನಿಗೆ ಗೊತ್ತು. ಅದಕ್ಕೆ ಅವ್ನು ಎಷ್ಟು ಹುಷಾರಲ್ಲಿ ಇರಬೇಕೋ ಅಷ್ಟು ಹುಷಾರಲ್ಲಿ ಇರ್ತಾನೆ. ಎನಿ ಟೈಮ್ ಇಲ್ಲೊಂದು ಸ್ವಲ್ಪ ಮಾತ್ರ, ಇಲ್ಲೊಂದು ಸ್ವಲ್ಪ ಮಾತ್ರ, ಏನಾದರೂ ಆಗ್ಬೋದು ಟಕ್ ಅಂತ ತಿನ್ಕೊಂಬಿಡಿ. ಯಾಕೆ ನಾನು ಮೋಸ ಮಾಡಿದ್ದೀನಿ, ಇದು ತಿನ್ಬೇಕು ಅಂತ. ಮೋಸ ಮಾಡದೇ ಇರೋನೇನು ಹೇಳಿ? ನಾನು ಯಾರಿಗೂ ಅನ್ಯಾಯ ಮಾಡಿಲ್ಲಪ್ಪ, ನನಗೇನಾಗ್ತದೆ? ಬಟ್ ಮೊದಲು ಹೋಗೋದೇ ಮೋಸ ಮಾಡದೇ ಇರೋನು. ಯಾಕೆಂದ್ರೆ ನೀನು ಪ್ರೊಟೆಕ್ಷನ್ ತೊಗೊಂಡ್ಬಿಟ್ಟಿರ್ತೀಯ. ಇವತ್ತು ಯಾವ ರಾಜಕಾರಣಿ ಆನೆಸ್ಟು? ಯಾವ ರಾಜಕಾರಣಿನೂ 75 ವರ್ಷಕ್ಕೆ ಸಾಯಲ್ಲ. ತುಂಬ ಜನ ನೋಡಿದ್ದೀನಿ ನಾನು. ಎಷ್ಟು ಒಳ್ಳೇದು ಮಾಡ್ಬಿಟ್ಟವ್ರಿ ಜನಗಳಿಗೆ. ನಾನು ಮುಖ್ಯಮಂತ್ರಿ, ನಾನು ಅದು ಇದು ಎಲ್ಲ ಬರ್ತಾರಲ್ರಿ. ಜನಗಳಿಗೆ ಎಷ್ಟು ಜನಕ್ಕೆ ಒಳ್ಳೇದು ಮಾಡೋರೆ? ಜನಗಳು ದುಡ್ಡು ತಿನ್ನಲ್ವ ಅವರು? ನಾನು ಅದನ್ನೇ ಹೇಳಿದ್ದು, ಮೋಸ ಮಾಡೋ ವ್ಯಕ್ತಿ ಹುಷಾರಾಗಿರ್ತಾನೆ, ನನಗೇನಾದರೂ ಆಗಬಹುದು, ಅಲರ್ಟ್ ಆಗೇ ಇರ್ತಾನೆ. ಜೊತೆಲಿ ಒಬ್ಬರು ಡಾಕ್ಟರ್ ಇದ್ದೇ ಇರ್ತಾರೆ. ದೇವ್ರು ಕಣ್ಣು ಮುಚ್ಕೊಂಡವನೆ, ಒಂದು ಸತಿ ಕಣ್ಣು ಮಿಟ್ಕಿಸ್ಬಿಟ್ರೆ ಹೊಟ್ಟೋಯ್ತಾನೆ. ಅವರು ಅಂಥ ಒಳ್ಳೆ ವ್ಯಕ್ತಿಗಳ ಬಗ್ಗೆ ನಮಗೆ ಮಾತಾಡೋ ಯೋಗ್ಯತೆ ಎಲ್ಲ ಬಿಡಿ, ನಮಗೆ ಬೇಡ ಅದೆಲ್ಲ. ನಾವು ಕಲಾವಿದರು. ನೀವು ಪ್ರೇಮ್ ಬಗ್ಗೆ ಮಾತಾಡಿದ್ದಕ್ಕೆ ನಾನು ಹೇಳಿದೆ. ನಾನು ಇವತ್ತು ಹೇಳ್ತೀನಿ, ಪ್ರೇಮ್ ನನ್ನ ಕರೆದ್ರೆ, ಅವ್ನು ಕರೀಲಿಲ್ಲ ಅಂದರೂ ನಾನು ಪ್ರೆಸ್ ಮೀಟ್ ಮಾಡ್ತಿದ್ದೆ. ಬಿಕಾಸ್ ಆಫ್ ಪುನೀತ್ ರಾಜ್ಕುಮಾರ್, ದರ್ಶನ್ ಅವ್ರು ಇದ್ರು ಅಂತ ನಾನು ಧೈರ್ಯ ಮಾಡಲಿಲ್ಲ. ಒಟ್ಟಾರೆ ಏನು ಹೇಳ್ಬೋದಣ್ಣ ಫೈನಲಿ? ಕನಕಪುರ ಶ್ರೀನಿವಾಸ್ ಅವರು ಇಂಟರ್ ಇಂಡಸ್ಟ್ರಿ ಆರ್ಟಿಸ್ಟ್ಗಳನ್ನ ಬೈದ್ರು, ಏಕವಚನದಲ್ಲಿ ಕೆಟ್ಟ ಪದ ಎಲ್ಲ ಬಳಕೆ ಮಾಡಿದ್ರು. ಅಂದರೆ ಏನು ಆ ವ್ಯಕ್ತಿ ಏನು ಅಂತ ನಾನು ಕೇಳ್ಬೇಕು ಅವನ್ನ. ಏನು ಹೇಳ್ಬೋದಣ್ಣ ಈ ಮೂಲಕ? ಅದೇ ನೀನು ಯಾರು? ನಿನಗೆ ಅವ್ರ ಬಗ್ಗೆ ಮಾತಾಡೋ ಯೋಗ್ಯತೆ ಏನಿದೆ? ನೀನು ನನಗೂ ಕಾಸು ಕೊಡ್ಬೇಕಯ್ಯ? ಏನೈತೆ ನಿನಗೆ ಯೋಗ್ಯತೆ? ಹೇಳ್ಬೇಕು ಅಂದರೆ ಆ ಫಿಲಮ್ ಕತೆ ಹೇಳ್ಬೇಕು ಅಂದರೆ ನೀವು ಒಂದು 3 ದಿವಸ ಕೇಳಬೇಕಾಗ್ತದೆ ಆ ಕತೆನ. ಎಷ್ಟು ಜನಕ್ಕೆ ನೀನು ಕೊಡ್ಬೇಕು ದುಡ್ಡು? ಆಗ ರಾಜಕಾರಣಿಗಳು ಏನು ಗೊತ್ತಾ, 1000 ರೂಪಾಯಿ ಹಾಕ್ತಾರೆ, ಗೆದ್ಮೇಲೆ 10,000 ರೂಪಾಯಿ ತಗೋತಾರೆ. ಹಂಗೆ ಇವನು ಅಷ್ಟೇ. ಎಷ್ಟು ಜನಕ್ಕೆ ನೀನು ಸಿನಿಮಾ ಮಾಡ್ಬಿಡ್ತೀಯಪ್ಪ, ಎಲ್ಲರಿಗೂ ಒಂದು ಸ್ವಲ್ಪ ಅಡ್ವಾನ್ಸ್ ಕೊಟ್ಟು ಮಾಡ್ಬಿಡ್ತೀಯ, ಆಮೇಲೆ ನೀನು ಎಷ್ಟು ಜನಕ್ಕೆ ನೀವು ಬ್ಯಾಲೆನ್ಸ್ ನಿಲ್ಲಿಸ್ತೀಯಾ? ನಿಲ್ಸಿಲ್ವಾ ನೀನು ಮಾಡಿರೋ ಸಿನಿಮಾದಲ್ಲಿ ಎಲ್ಲರಿಗೂ 1 ಪೈಸಾ ಬ್ಯಾಲೆನ್ಸ್ ಇಲ್ಲದೆ ನಿಲ್ಲಿಸ್ತೀನಿ ಅಂತ ಬರ್ಕೊಟ್ಬಿಡ್ಲಿರಿ, ನಾನು ಗಾಂಧಿನಗರದಲ್ಲಿ ಅವ್ನ ಕಾಲ್ ಕೆಳಗಡೆ ನುಗ್ತೀನಿ. ಪ್ರೇಮ್ ಬಗ್ಗೆ ಮಾತಾಡೋ ಯೋಗ್ಯತೆ ಏನ್ರಿ ಐತೆ ಅವನಿಗೆ? ಪ್ರೇಮ್ ನನಗೆ ಗೊತ್ತ್ರಿ. ಪ್ರೇಮ್ ಚಿಕ್ಕ ವಯಸ್ಸಿಂದ ನಾನು ನೋಡಿದ್ದೀನಿ ರೀ, ಏನೂ ಇಲ್ಲದೆ ಇರುವಾಗಿಂದ ನಾನು ನೋಡಿದ್ದೀನಿ ರೀ. ಅಂದರೆ ಸಿನಿಮಾ ಫೀಲ್ಡಲ್ಲಿ ಇನ್ನೂ ಕಾಲು ಹಿಡಿದ ಅಂಬೆಕಾಲ್ ಅಂತಾರಲ್ಲ, ಅಂಬೆಕಾಲ್, ಅವಾಗಿಂದ ನಾನು ನೋಡಿದ್ದೀನಿ ರೀ ಅವನ್ನ. ಕನ್ನಡ ಇಂಡಸ್ಟ್ರಿ ನೋಡಿದಾಗೆ ಹಾಗೆ ಜೊತೆಯಲ್ಲಿ ಪ್ರೇಮ್ ಅವರು ನಿರ್ದೇಶಕರಾಗಿ ಅಂಬೆಗಾಲ್ ಇಡುವಂತ ದಿನಗಳಿಂದಲೂ ನೋಡಿದಿರಿ. ಜೊತೆಲಿ ಈಗ KD ಸಿನಿಮಾದ ಒಬ್ಬ ಸ್ಟಾರ್ ನಿರ್ದೇಶಕನಾಗಿ ಕೂಡ ನೀವು ನೋಡಿದಿರಿ. ಅಂಬೆಗಾಲ್ ಇಟ್ಟಂತ ಪ್ರೇಮ್ ಅವರು ಆ ದಿನಗಳು ಹೆಂಗಿತ್ತು ಹೇಳ್ಬೋದಾ? ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಅಂಬೆಗಾಲ್ ಇಟ್ಕೊಂಡು ಬಂದಿದ್ದು ಪ್ರೇಮು ಸಿನಿಮಾಗೆ ಅಂತ. ಹೌದು, ನಿಜ, ಸಂತೋಷ. ನನ್ನ ಹತ್ರನೂ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡಿದ್ದ, ಸಂತೋಷನೇ. ಬಟ್ ಅವನು ಯಾರ್ದು ತಲೆ ಹೊಡೆದು ಬಂದಿಲ್ಲ. ಅವನು ಆ ಪರಿಸ್ಥಿತಿ ಹೆಂಗಿತ್ತು ಅಂದರೆ, ಇವತ್ತು ಆ ಎತ್ತರಕ್ಕೆ ಬೆಳಿಬೇಕಾದ್ರೆ ಅವನು ಎಷ್ಟು ಜನದ ಕೈ ಕಾಲು ಹಿಡಿದಿರ್ಬೋದು, ಎಷ್ಟು ಜನಗಳ ಮುಂದೆ ಒಂದು ರಿಕ್ವೆಸ್ಟ್ ಮಾಡ್ಕೊಂಡಿರ್ಬೋದು. ಮಾಡ್ಕೊಂಡು ಬಂದ ಅವನು ಯಾವುದು ತಲೆ ಹೊಡೆದು ಕಳ್ತನ ಮಾಡಿ ಏನು ಬಂದಿಲ್ಲ. ಅವನು ಅವಾಗಿಂದನೂ ಅಷ್ಟೇ ರೀ, ಶ್ರದ್ಧೆ ಇತ್ತು. ಅವನು ಸಿನಿಮಾ ಅಂದರೆ ಶ್ರದ್ಧೆ. ಅವನು ನಂಗೆ ಬದುಕೋಕ್ಕೆ ಆಗಲ್ಲ, ಅಷ್ಟು ಕಷ್ಟದಲ್ಲಿದ್ದ, ಪಾಪ ಕಷ್ಟದಲ್ಲಿದ್ದ. ಹೌದು, ಕಷ್ಟಕ್ಕೆ ಫಲ ಸಿಕ್ಕಿದೆ. ಈಗ ಎಷ್ಟೋ ಜನ ಆರ್ಟಿಸ್ಟ್ಗಳು ತುಂಬ ಕಷ್ಟಪಟ್ಟಿರೋರೆಲ್ಲ ಎತ್ತರಕ್ಕೆ ಬೆಳೆದವ್ರೆ, ಅದ್ರಲ್ಲಿ ಪ್ರೇಮ ಬೆಳೆದವ್ರೆ. ನಾನು ಪ್ರೇಮ್ ಬಗ್ಗೆ ನಾನು ನೋಡ್ರಿ, ಒಂದು ಅಣ್ಣ ತಮ್ಮದಿರ ಥರ, ಒಂದು ಮನೆಯಲ್ಲಿ ಅಣ್ಣ ತಮ್ಮದಿರು ಕಿತ್ತಾಡಿದ್ರು ಅಂದ ತಕ್ಷಣ ಅವ್ರು ಬದ್ಧ ವೈರಿಗಳಲ್ಲ. ಇವಾಗ ನನಗೆ ಅಣ್ಣ ಬೈದಿರ್ಬೋದು, ನಾನು ಅಣ್ಣನಿಗೆ ಬೈದಿರ್ಬೋದು, ಬೇರೆ ಯಾರು ಮೂರನೇ ವ್ಯಕ್ತಿ ಬಂದಾಗ ಯಾರಾದ್ರೂ ಬಿಡ್ತಾರ? ಇದೇ ಆಗಿರೋದು. ಇವಾಗ ಪ್ರೇಮು ತುಂಬ ನಿಯತ್ತಾಗಿ ಅವಾಗಿಂದ ಹೇಳ್ತಿದ್ದೆ ನಾನು. ಅವ್ನು ಕತೆ ಮಾಡಬೇಕಾದ್ರೆ ಅವ್ನು 3 ತಿಂಗಳು 4 ತಿಂಗಳು ಮಾಡ್ದವನಲ್ಲ, ವರ್ಷಾನ್ಗಟ್ಲೆ ಕೂತ್ಕೊಂಡು ಮಾಡಿ. ಹೌದು, ಇವಾಗ ನೋಡ್ರಿ, ಇವಾಗ ಒಂದು ಅಂಗಡಿಗೆ ಹೋಗ್ತೀವಿ, ಕ್ಲೀನ್ ಅಂದ್ಬಿಟ್ಟು ರೈಸ್ ತರ್ತೀವಿ, ಅದರಲ್ಲಿ 1-2 ಕಲ್ಲಿರಲ್ವಾ? ಹಂಗೆ ಇವನು ಅಷ್ಟೇ ಕ್ಲೀನಾಗೇ ಮಾಡಿರ್ತಾನೆ, 1-2 ಕಲ್ಲು ಇರ್ತದೆ, ಏನು ಮಾಡೋಕ್ಕಾಗ್ತದೆ? ಹಂಗೆ ಅಂದ್ಬಿಟ್ಟು ಅಕ್ಕಿನ ಬಿಸಾಕ್ಬಿಡ್ತೀರಾ? ಕಲ್ಲು ತೆಗೆದು ಬಿಸಾಕಬೇಕೇ ಹೊರತು ಅಕ್ಕಿನ ಬಿಸಾಕೋಕ್ಕಾಗಲ್ವಲ್ಲ. ಕಲ್ಲು ತೆಗೆದು ಬಿಸಾಕ್ಬಿಟ್ಟು ಅಕ್ಕಿನಲ್ಲಿ ಅನ್ನ ಮಾಡ್ಕೊಂಡು ತಿನ್ನಲ್ವ ನಾವು? ಅವನಲ್ಲಿ ಇರೋದು 1-2 ಸಣ್ಣ ಪುಟ್ಟ ತಪ್ಪನ್ನ ಕಿತ್ತು ಬಿಸಾಕ್ಬಿಟ್ಟು ನೀವು ಯಾಕೆ ಅವನ್ನ ಉಪಯೋಗಿಸ್ಕೋಬಾರ್ದು? ಅವನೇನು ತಲೆ ಹೋಗೋವಂಥದ್ದೇನು ಮಾಡಿಲ್ವಲ್ರಿ ಅವನು. ತಲೆ ಹೋಗುವಂಥದ್ದೇನು ಮಾಡಿಲ್ಲ. ಬೆಳೆದವನೇ, ದುಡ್ಡು ಮಾಡವನೇ, ಇವಾಗ ಚೆನ್ನಾಗವನೇ, ನೋಡಿ ಖುಷಿ ಪಡಿ. ಇವತ್ತಿನ ನಮ್ಮ ಜನಗಳ ಮನಸ್ಸಲ್ಲಿರೋದು ಏನು ಗೊತ್ತೇನ್ರಿ, ಒಬ್ಬ ವ್ಯಕ್ತಿ ಬೆಳೆದ್ಬಿಟ್ಟ ಅಂದ್ರೆ ಅವ್ನಿಗೇನೋ ಅವನ ಬಗ್ಗೆ ಹೀಯಾಳಿಸ್ಬೇಕು,
ಇಲ್ದೇ ಇರೋದು ಮಾತಾಡಬೇಕು, ಅವನಿಗೆ ಸಂಕಟ ಕೊಡಬೇಕು. ಅಣ್ಣ ಚಿತ್ರಹಿಂಸೆ. ಕರಿಯರ್ ಸಿನಿಮಾ ಪ್ರೇಮ್ಗೂ ಕೆಡಿ ಸಿನಿಮಾ ನಿರ್ದೇಶಕ ಪ್ರೇಮ್ಗೂ ಏನು ವ್ಯತ್ಯಾಸ ಏನು? ಡೈರೆಕ್ಷನ್ ವಿಷಯದಲ್ಲಿ ಬಂದರೆ ಏನೂ ವ್ಯತ್ಯಾಸ ಇಲ್ಲ, ಇನ್ನೂ ಇಂಪ್ರೂವ್ ಆಗಿರ್ತಾನೆ ಅವನು. ಕರಿಯಾ ಸಿನಿಮಾ ಮಾಡಬೇಕಾದ್ರೆ ಬೆಳೆದಿರಲಿಲ್ಲ ಅವನು. ಪ್ರೊಡ್ಯೂಸರು ದುಡ್ಡು ಹಾಕುವಾಗ ಯೋಚನೆ ಮಾಡ್ತಿದ್ದ, ಹೆಂಗಪ್ಪ ಏನಪ್ಪ ಖರ್ಚು ಮಾಡೋದಕ್ಕೆ ಇತಿ ಮಿತಿ ಇಲ್ಲ ಇರೋದು. ಈಗ ಬೆಳೆದಿದ್ದಾನೆ ಅವನಿಗೆ, ಇವಾಗ ಅದಕ್ಕೆ ತಕ್ಕನಾಗಿ ಮಾಡ್ತಾನೆ ಅವನು. ಇವಾಗ ಕರಿಯಾ ಸಿನಿಮಾ ಥರನೇ ಮಾಡು ಅಂದ್ರೆ ಮಾಡೋಕ್ಕಾಗ್ತದ? ಅವಾಗ ಅವನು ಎಷ್ಟೋ ಜನ ನನಗೆ ರಿಕ್ವೆಸ್ಟ್ ಮಾಡ್ಕೊಂಡ, ಸರ್ ಮಾಡಿ ಸರ್, ನಾನು ಬೆಳಿಬೇಕು ಸರ್. ಹೌದು, ಇವಾಗ ಯಾಕೆ ಹಂಗೆ ಅನ್ಬೇಕು? ಇವಾಗ ಬೆಳೆದವನೇ, ಇವಾಗ ಅವನು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ರೆ ಒಂದು ಹೆಸರು ಬರ್ತದೆ. ಹಂಗೆ ಅಂದ್ಬಿಟ್ಟು ನಾನು ಅವನು ಸಿನಿಮಾದಲ್ಲಿ ಚಾನ್ಸ್ ಕೇಳ್ತೀನಿ ಅಂತಲ್ಲ, ನನಗೆ ಚಾನ್ಸೇ ಬೇಡ. ದೇವ್ರು ನನಗೆ ಏನು ಕೊಡಬೇಕು ದೇವರೇ ಕೊಡೋದು, ಯಾವ ವ್ಯಕ್ತಿನೂ ಕೊಡಲ್ಲ ರೀ. ನಾವು ಮಾತಾಡ್ಕೊಳ್ಳೋದು ಸುಳ್ಳು ರೀ. ನಮಗೆ ಏನು ದಕ್ಕಬೇಕೋ ಅದು ದಕ್ಕುತ್ತೆ, ನಮಗೆ ಅದು ಇಲ್ವಾ ನೀನೇನೇ ಶ್ರಮ ಪಟ್ಟರು ಆಗಲ್ಲ. ಬಟ್ ಒಂದು ಏನು ಗೊತ್ತಾ, ನನ್ನ ಪ್ರಕಾರ ನೀನು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಇಷ್ಟಪಟ್ಟು ಮಾಡು, ಸಕ್ಸಸ್ ಆಗ್ತದೆ. ನಿನಗೆ ಆ ಕೆಲಸದ ಬಗ್ಗೆ ಇಷ್ಟನೇ ಇಲ್ಲ ಅಂದರೆ ನೀನು ಎಷ್ಟೇ ಕಷ್ಟಪಟ್ಟು ಮಾಡಿದ್ರು ಅದು ಕೆಲಸ ಸಕ್ಸಸ್ ಆಗಲ್ಲ. ನೀನು ಇಷ್ಟಪಡೋ ತುಂಬ ಈಸಿಯಾಗಿ ಆಗ್ತದೆ. ಅವರೆಲ್ಲ ಇಷ್ಟಪಟ್ಟರು. ಪ್ರೇಮು, ದರ್ಶನ್ನು, ವಿಜಿ, ಉಪೇಂದ್ರ ಅವರು ನಾನು ನೋಡಿದ್ದೀನಿ, ಇಷ್ಟಪಟ್ಟು ಮಾಡಿದ್ರು. ಅವರು ಎತ್ತರಕ್ಕೆ ಬೆಳೆದ್ರು ಅಷ್ಟೇ. ನೀನು ಬೆಳೆದ ತಕ್ಷಣ ನೀನು ಅವ್ರ ಬಗ್ಗೆ ಕಳಪೆ ಆಗಿ ಮಾತಾಡೋದು ನಾನು ಇಷ್ಟಪಡಲ್ಲ. ಪ್ರೇಮ್ ಬಗ್ಗೆ ಮಾತಾಡಬೇಕು ಅಂದರೆ ಒಂದು ಸಾಂಗ್ ಮಾಡಬೇಕಾದ್ರೆ ಹೆಂಗೆ ಕೂತ್ಕೋತಾನೆ ಗೊತ್ತೇನ್ರಿ ಅವನು? ಒಂದೊಂದು ಸಾಂಗ್ಗೆ ಎಕ್ಸ್ಕ್ಯೂಸ್ ಮೇಲೆ ಇರಬೇಕು, ತಿಂಗಳಗಟ್ಟಲೆ ಕೂತ್ಕೊಂಡು ಮಾಡ್ತಾನೆ. ಒಂದು ಸಣ್ಣ ಸೌಂಡ್ನು ಕೂಡ ಅವ್ನು ಕರೆಕ್ಷನ್ ಮಾಡ್ತಾನೆ. ಸಾಂಗ್ ಮಾಡ್ತಾನೆ ಬಿಡಲ್ಲ, ನಾನು ಡೈರೆಕ್ಷನ್ ಮಾಡ್ಕೊತೀನಿ ಅಂತ ಬಿಡಲ್ವಲ್ಲ ಅವನು. ಅವನಿಗೆ ಆ ಸೆನ್ಸ್ ಐತೆ. ಊಟದಲ್ಲಿ ಉಪ್ಪು ಜಾಸ್ತಿ ಆಗ್ಬಿಡ್ತು ಅಂದರೆ ಊಟ ತಿನ್ನೋಕ್ಕಾಗಲ್ಲ. ಹಂಗೆ ಸಿನಿಮಾದಲ್ಲಿ ಸಾಂಗ್ ಚೆನ್ನಾಗಿಲ್ಲ ಅಂದರೆ ಅವನಿಗೆ ಕೆಟ್ಟ ಹೆಸರಲ್ವಾ? ಅವನು ಯಾವುದೇ ಕೆಲಸ ಆಗಲಿ ಎಲ್ಲದಕ್ಕೂ ಇನ್ವಾಲ್ವ್ ಆಗಿ ಮಾಡ್ತಾನೆ. ನಾನು ಅದೇ ಹೇಳಿದೆ, 1-2 ಮಿಸ್ಟೇಕ್ ಆಗೋದು ಸಹಜ ರೀ. ಮಿಸ್ಟೇಕ್ ಆದಾಗ ಬಯ್ಯೋಣ ರೀ, ಮತ್ತೆ ಅದು ಮಾಡಬೇಡಪ್ಪ ನಾನು, ಅದೆಲ್ಲ ಓಕೆ. ಹಂಗೆ ಅಂದ್ಬಿಟ್ಟು ನೀನು ಅವನು ಮೋಸಗಾರ, ನೀನು ಬಾರೋ ತೊಡೆ ತರ್ತೀನಿ. ಎಲ್ಲ ರೌಡಿಗಳ್ನು ಅಂದರೆ ಆ್ಯಕ್ಟ್ ಮಾಡುವಾಗ ಎಲ್ಲರನ್ನೂ ಕರ್ಕೊಂಬಂದಿದ್ದೀವಿ. ಕರಿಯಾ ಫಿಲಮಲ್ಲಿ ಕರ್ಕೊಂಬರ್ಬೇಕಾದ್ರೆ ನಾನು ಮ್ಯಾಕ್ಸಿಮಮ್ ಎಲ್ಲ ರೌಡಿಗಳ ಜೊತೆಲಿ ನಿಂತ್ಕೊಂಡೇ ಆ್ಯಕ್ಟ್ ಮಾಡಿಸಿದ್ದೀವಿ. ಹೇಳೋನು ಪ್ರೇಮು, ಅಣ್ಣ ನೀವು ಜೊತೆಲೇ ಇರಿ, ತೊಂದರೆ ಆಗ್ತದೆ, ಟಚ್ ನಮಗೆಲ್ಲ ಸ್ವಲ್ಪ ಟಚ್ ಇತ್ತಲ್ಲ, ಜೊತೆಲೇ ನಿಂತ್ಕೊಂಡು ಮಾಡಿದ್ದೀವಿ. ಹಂಗೆ ಅಂದ್ಬಿಟ್ಟು ಅವ್ನು ರೌಡಿಸಮಲ್ಲಿ ಇದ್ದ ಅಂತ ಅಲ್ಲ. ಬಟ್ ಏನಂದ್ರೆ ಅವ್ನ ಕತೆಗೆ ಒಂದು ಬೇಕ್ರಿ. ಒಂದು ನಾನು ಹೇಳಿಲ್ವಾ, ಒಬ್ಬ ಡೈರೆಕ್ಟ್ರು ಸರಸ್ವತಿ ಪುತ್ರ ಒಂದು ಕತೆ ಮಾಡಬೇಕಾದ್ರೆ 100 ಥರ ಯೋಚನೆ ಮಾಡಿರ್ತಾನೆ. ಅದಕ್ಕೇನು ಬೇಕೋ ಅದಕ್ಕೆಲ್ಲ ಒದಗಿಸಿದ್ರೇ ಅದು ಸಿನಿಮಾ. ಅವನು ಶ್ರಮ ಪಟ್ಟರೆ ಅದಕ್ಕೆ ಫಲ. ಸಿನಿಮಾದಲ್ಲಿ ನಾನು ಪ್ರೇಮು ಮೋಸ್ಟ್ಲಿ 93-94ರಿಂದ ನಾನು ನೋಡಿದ್ದೀನಿ ಅನಿಸುತ್ತೆ. ಅವತ್ತಿಂದ ಇವತ್ತವರೆಗೂ ಪ್ರೇಮೇನೆ. ಪ್ರೇಮ್ ಕುಮಾರ್ ಆಗಿಲ್ವಲ್ಲ ಅವನು. ನನ್ನೇನು ನನಗೆ ಹೆಸರು ನನಗೆ ಇದು ಬೇರೆ ಚೇಂಜ್ ಮಾಡಿ ಇದ್ದೇನು ಮಾಡಿಲ್ವ, ಪ್ರೇಮೇ ತಾನೆ. ಅವನ ಹತ್ರ ಎಷ್ಟು ಜನ ಆರ್ಟಿಸ್ಟ್ಗಳು ಇಂಪ್ರೂವ್ ಆಗಿಲ್ಲ. ಇವಾಗ ಅವ್ನ ಸಿನಿಮಾದಲ್ಲಿ ಕರಿಯಾ ಸಿನಿಮಾ ಇಟ್ಟಾಯಿತು, ಎಷ್ಟು ಜನ ಆರ್ಟಿಸ್ಟ್ ಇಷ್ಟಾಗಲಿಲ್ಲ? ಎಕ್ಸ್ಕ್ಯೂಸ್ ಮೀ, ಎಷ್ಟು ಜನ ಆರ್ಟಿಸ್ಟ್ ಇಷ್ಟಾಗಲಿಲ್ಲ? ರಾಜ್ ಫಿಲಮನ್ನು ಪುನೀತ್ ರಾಜ್ಕುಮಾರು, ಶಿವರಾಜ್ ಕುಮಾರ್ ಅವರು ಕರೆದು ಮಾಡೋಣ ಸಿನಿಮಾ ಅಂತಲೇ ಮಾಡಿರೋದು. ಇವನೋಗಿ ಕೈಕಾಲು ಇಟ್ಕೊಳ್ಳೋದಲ್ಲ. ಅವರು ಸಿನಿಮಾ ಚೆನ್ನಾಗಿ ಗೊತ್ತಿರೋ, ನಾನು ಹೇಳಿದೆ ಆಲದ ಮರ ಅದು. ಇಲ್ಲೊಂದು ಫಲ ಇದೆ, ಇವ್ರ ಹತ್ರ ವಿಷಯ ಇದೆ, ನಾವು ಅವರು ಸೇರಿಕೊಂಡ್ರೆ ಒಂದು ಒಳ್ಳೆ ಸಿನಿಮಾ ಮಾಡ್ಬೋದು, ಆ ಉದ್ದೇಶ ಇಟ್ಕೊಂಡು ಮಾಡಿರ್ತಾರೆ ಅಷ್ಟೇ. ಇನ್ನು ಪ್ರೇಮ್ ಅವ್ರು ಬೆಳೀತಾ ಎಲ್ಲೋ ನಿಮ್ಮಂತ ಕಲಾವಿದರುಗಳನ್ನ ಅವಾಯ್ಡ್ ಮಾಡ್ಬಿಟ್ರ ಅಂತ ಒಂದು ಪ್ರಶ್ನೆ, ನಿಷ್ಠೂರವಾದಂತ ಪ್ರಶ್ನೆ. ಯಾಕಂದ್ರೆ ಕರಿಯಾ ಅಂತ ಸಿನಿಮಾದಲ್ಲಿ ಸಂಕಷ್ಟದಲ್ಲಿ ಇದ್ದಂತವ್ರನ್ನೆಲ್ಲ, ಅವರು ಸಂಕಷ್ಟದಲ್ಲಿ ಇದ್ದಂತವ್ರು ಕರಿಯಾ ಸಿನಿಮಾ ಮಾಡುವಂತ ಟೈಮಲ್ಲಿ ಪ್ರೇಮ್ ಅವ್ರು ಕಷ್ಟದಲ್ಲಿದ್ರು. ಆ ಕಷ್ಟದಲ್ಲಿ ಇದ್ದಂತವ್ರು ಕೈ ಹಿಡಿದವರು ನಿಮ್ಮಂತವ್ರನ್ನೆಲ್ಲ ಬೆಳೀತಾ ಸರ್, ನಾವ್ ಯಾಕೆ ಸರ್ ಕೈ ಹಿಡಿದ್ಬಿಟ್ಟು ನಾವ್ ಹೇಳ್ಕೋಬೇಕು? ನಾನು ಆಗ್ಲೇ ಹೇಳಿದ್ನಲ್ಲ ಸರ್, ನನ್ನ ಹತ್ರ ಕಾಲಕ್ಕೆ ಬಿದ್ದು ಗಡ್ಡ ಹೆಂಡ್ತಿ ನಮಸ್ಕಾರ ಮಾಡ್ಕೊಂಡು ಇವತ್ತು ತಿಂತಾರೋ ಅನ್ನ ನಿಮ್ದು ಅಂತ ಹೇಳಿದವ್ರೆ ನನ್ನ ರೌಡಿ ಹತ್ರ ಸುಪಾರಿ ಕೊಟ್ಬಿಟ್ರು. ನಾನು ಯಾಕೆ ಪ್ರೇಮ್ನ ಅವ್ರು ತಿಳ್ಕೊಳ್ಳಿ, ನಾನೇನು ಹೇಳಕ್ ಹೋಗಲ್ಲ. ಬಟ್ ಇಲ್ಲಪ್ಪ, ಇಲ್ಲ. ಇವತ್ತು ಮೊನ್ನೆ ಒಂದ್ಸತಿ ಎಲ್ಲ ಒಂದು 6 ತಿಂಗಳು 7 ತಿಂಗಳು 1 ವರ್ಷನೇ ಆಯ್ತು, HMD ನಲ್ಲಿ ಶೂಟಿಂಗ್ ನಡೀತಾ ಇತ್ತು. ಹೋದೆ, ಏನು ನೀವು ಇಂಟರ್ವ್ಯೂನಲ್ಲಿ ಅವ್ನಿಗೆ ಕೊಬ್ಬು ಜಾಸ್ತಿ ಆಗ್ಬಿಡೈತೆ ಅಂತ ಅಂದ್ರಿ ಅಂದ. ಕೊಬ್ಬಿಲ್ದೆ ಮನುಷ್ಯ ಬದುಕಾಯ್ತದೇನೆಯಾ ಅಂದೆ. ಇರ್ಲೇಬೇಕು ಹಂಗೆ. ನಾನು ಹಂಗೆ ಮಾತಾಡ್ತೀನಿ, ಬೇರೆಯವ್ರ ಬಗ್ಗೆ ನಾನು ಯೋಚನೆ ಮಾಡಲ್ಲ, ನಾನು ಹಂಗೆ ಮಾತಾಡೋದು. ನನಗೆ ಬರಲ್ಲ ಗುರು. ದೊಡ್ಡಣ್ಣವ್ರು ಒಂದು ಮಾತು ಹೇಳೋರೆ, ಬೈಯೋರು ಬದುಕ ಕೇಳ್ತಾರೆ, ಅವ್ರ ಹತ್ರ ಕಿಲಿ ಬಿರಲ್ಲ ಅಂತ. ನನ್ನ ಹತ್ರ ಇಲ್ಲ ಅಂದ್ಕೊತೀನಿ.
ನನಗೆ ಬರಲ್ಲಮ್ಮ, ನನಗೆ ತಲೆ ಬಗ್ಸಿ ಗುರು ಅಂದ್ಬಿಟ್ಟು ಹಿಂದೆಗಡೆ ಹೋಗ್ಬಿಟ್ಟು ಹೈ ಅನ್ನೋದು ನನಗೆ ಬರಲ್ಲ. ಒಂದೇ ಥರ ಐತಿ. ಅಣ್ಣ ಬೆಳೆದ್ಬಿಟ್ರು ಪ್ರೇಮ್, ಅವತ್ತಿನ ಕರಿಯ ಸಿನಿಮಾ ಪ್ರೇಮ್ ಅಲ್ಲ, ಇವಾಗ ಕೆಡಿ ಸಿನಿಮಾ ಟೈಮಲ್ಲಿ ಇರುವಂತ ಒಬ್ಬ ಸ್ಟಾರ್ ನಿರ್ದೇಶಕ, ನಾನು ಕೊಡ್ಬೇಕು ಆತರ ಏನಾದ್ರು ನಿಮ್ಮ ಮನಸ್ಸಲ್ಲಿ? ನಾನು ಅವಾಗ್ಲೂ ಅವ್ನಿಗೆ ಗೌರವ ಕೊಡ್ತಾ ಇದ್ದೆ. ಕೆಲಸದ ವಿಷಯ ಬಂದ್ರೆ ಒಬ್ಬ ಕಲಾವಿದ ಇದನ್ನೇ ಮಾಡ್ಬೇಕಾಗಿರೋದು. ನಿಜವಾದ ಕಲಾವಿದ ಡಾಕ್ಟರ್ ರಾಜ್ಕುಮಾರ್, ಯಾಕೆ ಅವ್ರ ಬಗ್ಗೆ ನಾವು ಕೈ ಮುಗಿದೇ ಹೇಳ್ಬೇಕು. ಡಾಕ್ಟರ್ ರಾಜ್ಕುಮಾರ್ ಡೈರೆಕ್ಟರ್ಗಳಿಗೆ ಯಾಕೆ ಬೆಲೆ ಕೊಡ್ತಿದ್ರು, ಪ್ರೊಡ್ಯೂಸರ್ಗೆ ಯಾಕೆ ಬೆಲೆ ಕೊಡ್ತಿದ್ರು, ಅಭಿಮಾನಿಗಳಿಗೆ ಯಾಕೆ ಬೆಲೆ ಕೊಡ್ತಿದ್ರು ಹೇಳಿ? ಮಾಡ್ಬೇಕ್ರಿ ಅದು. ಇವತ್ತು ಎಷ್ಟು ಜನಕ್ಕಿದೆ ಅದು. ನಾನು ಅವತ್ತೂ ನಾನು ಡೈರೆಕ್ಟರ್ ವಿಷಯ ಬಂದಾಗ ಡೈರೆಕ್ಷನ್ ವಿಷಯದಲ್ಲಿ ಅವ್ನಿಗೆ ನಾನು ತುಂಬ ಬೆಲೆ ಕೊಡ್ತಿದ್ದೆ, ಇವತ್ತು ಬೆಲೆ ಕೊಡ್ತೀನಿ ರೀ. ಬರ್ತವೆ ಹೋಗ್ತವ್ರಿ. ಇವಾಗ ನೋಡ್ರಿ, ಒಂದು ವರ್ಷಕ್ಕೆ 4 ಕಾಲ ಬರ್ತದ್ರಿ. ಬೇಸಿಗೆಗಾಲ, ಚಳಿಗಾಲ, ಮಳೆಗಾಲ, ಇನ್ನೊಂದು ಗಾಳಿ ಏನೋ ಒಂದು ಬರುತ್ತೆ. 3 ಕಾಲ ಬರುತ್ತೆ. ಮಳೆಗಾಲದಲ್ಲಿ ಮಳೆ ಬರ್ತದೆ, ಆಮೇಲೆ ಚಳಿ ಬರ್ತದೆ, ಆಮೇಲೆ ಗಾಳಿ ಬೀಸ್ತದೆ, ಆಮೇಲೆ ಬೇಸಿಗೆ ಬರಲೇಬೇಕಾ? ಹಂಗನ್ಬಿಟ್ಟು ನಾವು ಇದು ಬಂತು ಹಿಂಗೋಡೋಗ್ಬಿಡೋಣ, ಇದು ಬಂತು ಹಿಂಗೋಡೋಗ್ಬಿಡೋಣ ಅನ್ನೋಕ್ಕಾಗಲ್ಲ. ಇರಬೇಕು. ಬಟ್ ನನ್ನ ಪ್ರಕಾರ ಪ್ರೇಮು ಸಿನಿಮಾಗಳಿಗೆ ಏನೋ ಮೋಸ ಮಾಡಿಲ್ವಲ್ಲ ಅವನು. ರೇ ಇವತ್ತು ನೋಡ್ರಿ, ಮಾವಿನಕಾಯಿ ಹೊಡಿಬೇಕಾದ್ರೆ 10 ಕಲ್ಲು ಹೊಡಿತೀವಿ, 10 ಕಲ್ಲು ಬೀಳ್ತದ? ಒಂದೇ ಕಲ್ಲು ಬೀಳೋದು. ಅವನು ಆ ಥರ ಮಾಡಿ ಕಷ್ಟಪಟ್ಟು ಹೊಡೆದು ಬೀಳ್ಸ್ಕೊಳ್ಳೋದು ಅಣ್ಣವನು. ಕಷ್ಟಪಟ್ಟವನೇ. ನಾನು ಪ್ರೇಮ್ ಬಗ್ಗೆ ನಂದು ವೈಯಕ್ತಿಕ ವಿಷಯ ನನಗೆ ಯಾರ್ದು ಬೇಡಮ್ಮ. ವೈಯಕ್ತಿಕವಾಗಿ ಅವನೇನು ಅಂತ ಕೆಟ್ಟ ವ್ಯಕ್ತಿ ಅಲ್ಲ, ನನಗೆ ಅವನ ವೈಯಕ್ತಿಕ ವಿಷಯನೇ ಬೇಡ. ಬಟ್ ಒಳ್ಳೆ ಡೈರೆಕ್ಟ್ರು. ಯಾಕೆ ಅವತ್ತಿಂದ ಇವತ್ತವರೆಗೂ ಹಂಗೆ ಅವನೇ? ನೀವೆಲ್ಲ ಯಾಕೆ ಅವನ ಹಿಂದೆ ಬೀಳ್ತೀರಾ? ಈಗ ನಾನು ಡೈರೆಕ್ಷನ್ ಮಾಡ್ತೀನಿ ಅಂದರೆ ನನ್ನ ಹಿಂದೆ ಬರ್ತಾರಾ? ನೀವು ಡೈರೆಕ್ಷನ್ ಮಾಡ್ತೀವಿ ಅಂದರೆ ನಿಮ್ಮ ಹಿಂದೆ ಬರ್ತಾರಾ? ನೋಡ್ರಿ, ಇವತ್ತು ಕಾಲ ಹೆಂಗೆ ಅಂದರೆ ಓಡೋ ಕುದುರೆನೇ ಹಿಡಿಯೋದು. ಓಡೋ ಕುದುರೆ, ಹೌದು. ಗಂಟಾಘೋಷವಾಗಿ ಹೇಳ್ಬೋದು. 5-6 ಜನ ಡೈರೆಕ್ಟ್ರಲ್ಲಿ ಅವನು ಒಬ್ಬ ಟಾಪ್ ಡೈರೆಕ್ಟ್ರು. ನಾನು ಅದನ್ನು ಇಲ್ಲ ಅಂತ ಹೇಳೋದೇ ಇಲ್ಲ. ನಾನು ಅವನ ಹತ್ರ ಏನು ಎಕ್ಸ್ಪೆಕ್ಟ್ ಮಾಡ್ಕೊಳ್ದೆ ಮಾತಾಡ್ತಾರೋ ಮಾತಿದ್ದು. ನನಗೆ ಏನೂ ಬೇಡ ಗುರು. ನನ್ನ ಹತ್ರ ಚೆನ್ನಾಗಿದ್ದ, ನಾನು ನನ್ನ ಕೈಲಾಗಿ ಸಹಾಯ ಮಾಡಿದ್ದೀನಿ ಅವನಿಗೆ. ನಮ್ಮ ಹುಡುಗ ಅಂತ ನನ್ನ ಹುಡುಗ, ನನ್ನ ತಮ್ಮ ಇದ್ದಂಗೆ ಅಂತ ಹೇಳಿದ್ದೀನಿ. ಅವ್ನು ಬೆಳೆದವನೇ, ನೋಡಿ ಖುಷಿ ಪಡ್ತೀನಿ. ಅವ್ನ ಕಷ್ಟದಲ್ಲಿದ್ದಾಗ ನಾನು ಹೋಗ್ತೀನಿ. ಅದೇ ಹೇಳಿದ್ದರು ಕನಕಪುರ ಶ್ರೀನಿವಾಸ್ ಮಾತಾಡೋರೆ. ಇವರಿಬ್ಬರ ಹೆಸರು ಹೇಳಲಿಲ್ಲ ಅಂತಂದರೆ ಪ್ರೇಮ್ನ ಕರಿತಿದ್ದೆ, ಬಾ ಪ್ರೆಸ್ ಮೀಟ್ ಮಾಡೋಣ, ಅವನೇನು ಮಾಡೋದು, ಮಾಡೋಣ ಬಾ ಮಾತಾಡೋಣ ಅಂತ. ಬಟ್ ಇವರಿಬ್ಬರು ಇದ್ರಲ್ಲ, ಅದು ಸ್ವಲ್ಪ ಗೊಂದಲ ಆಗ್ಬಿಡ್ತದೆ. ಅದಕ್ಕೋಸ್ಕರ ಕರೀಲಿಲ್ಲ. ಅವನೇನ್ರಿ ಅವಾಗ ಹೋಗಿ ಮಾತಾಡ್ಬಿಟ್ಟು ಚೇಂಬರ್ಗೆ ಹೋಗ್ಬಿಟ್ಟು ಪಾಪ ಜಯಮಾಲಾ ಮೇಡಮ್ ಹತ್ರ ಕಾಲು ಇಟ್ಕೊಂಡ್ಬಿಟ್ರೆ. ಜಯಮಾಲಾ ಮೇಡಮ್ ಎಂಥ ಆರ್ಟಿಸ್ಟ್ ರೀ, ಮಹಾನ್ ಕಲಾವಿದೆ ಅಲ್ವೇನ್ರಿ? ಅವರೆಲ್ಲ ಡೈರೆಕ್ಟ್ರಿಗೆ ಬೆಲೆ ಕೊಟ್ಟಿಲ್ವೇನ್ರಿ? ಇವತ್ತು ಅಭಿಮಾನಿಗಳು ಎದುರುಗಡೆ ಬಂದರೆ ಅವ್ರು ಬೆಲೆ ಕೊಡಲ್ವೇನ್ರಿ? ಅವರೆಲ್ಲ ಎಂಥ ಕಲಾವಿದೆ ರೀ ಅಮ್ಮ. ನಾವು ಚೇಂಬರ್ಗೆ ಹೋದೆ ಮೊನ್ನೆ, ನಾನು ಮಾತಾಡ್ಸೋಣ ಅಂತ. ನಮ್ಮ ಮಗನ ಸಿನಿಮಾ ರಿಜಿಸ್ಟರ್ ಮಾಡ್ಬೇಕಾಯ್ತು, ಹೋದೆ. ಇರಲಿಲ್ಲ ಮೇಡಮ್ ಅವರು. ನಾವು ಅಷ್ಟೇ ಕೈ ಮುಗ್ದೆ ಮಾತಾಡ್ತೀವಿ ಅವ್ರ ಹತ್ರ. ಅವ್ರು ಮಾಡೋ ಕೆಲಸ ನಾವು ಮಾಡೋಕ್ಕಾಗ್ತದ? ಅವರು ಎಂತೆಂಥ ಪಾತ್ರಗಳು ಮಾಡಿರೋದು ಅವರೆಲ್ಲ, ಎಂತೆಂಥ ಕಲಾವಿದ್ರ ಜೊತೆ. ರಾಜ್ಕುಮಾರ್ ಅವ್ರ ಜೊತೆ ಆ್ಯಕ್ಟ್ ಮಾಡಿರೋ ಕಲಾವಿದೆ ಅವರೆಲ್ಲ, ಟಾಪ್ ಮೋಸ್ಟ್ ಹೀರೋಯಿನ್ಗಳಲ್ಲಿ ಅವರು. ಅಯ್ಯಮ್ಮನ ಹತ್ರ ಹೋಗ್ಬಿಟ್ಟು ನೀನು ಕಾಲು ಹಿಡ್ಕೊಂಡ್ಬಿಟ್ರೆ, ಅಯ್ಯಮ್ಮ ನಿನ್ಗೇನು ಬೆಂತರ್ತಾರ, ನೀನು ಕರೆಕ್ಟ್ ನಾವು ಬೈದಿದ್ದು ಡೈರೆಕ್ಟ್ರಿಗೆ ಅಂತ ಅಲ್ವಾ? ಪಾಪ ಅಯ್ಯಮ್ಮ ಎಂಥ ಕಲಾವಿದೆ. ನೀನು ಹೋಗಿ ಅಲ್ಲಿ ಕಾಲು ಹಿಡ್ಕೊಳ್ಳೋ ಬದಲು ನೀನೇ ಸ್ವಲ್ಪ ತಿದ್ಕೋ ಅಲ್ವಾ? ಫಿಲಮ್ ಚೇಂಬರ್ಗೆ ಹೋಗ್ಬಿಟ್ಟು ನಾನು ಅದೇ ಹೇಳ್ದನಲ್ಲ, ಸಿನಿಮಾದಲ್ಲಿ ನಾನು ಕಾಸು ಕೊಡಲಿಲ್ಲ, ಡಬ್ಬಿಂಗ್ ಮಾಡಬೇಕು, ಕಾಸು ಕೊಡಿ ಅಂತ ಕೇಳಿದೆ. ಚೇಂಬರ್ಗೆ ಹೋಗ್ಬಿಟ್ಟು ಹೇಳ್ಬಿಟ್ರೆ ಚೇಂಬರ್ ಏನಪ್ಪ ಮಾಡ್ತಾರೆ? ಏನು ಮಾಡ್ಬೋದು? ಅವನು ಕಷ್ಟಪಟ್ಟು ಆ್ಯಕ್ಟ್ ಮಾಡೋನೆ, ಅವ್ನು ಕಾಸು ಕೊಡು ಅಂತ ಹೇಳ್ಬೇಕು. ಇಲ್ಲ ಅಂದರೆ ನೋಡಪ್ಪ ಕಷ್ಟದಲ್ಲಿ ಅವನೇ ಸ್ವಲ್ಪ ಹೆಲ್ಪ್ ಮಾಡು ಅಂತ ಹೇಳ್ಬೇಕು. ನನಗೆ ಹಂಗೆ ಹೇಳಿದ್ದು, ಕಷ್ಟದಲ್ಲಿ ಅವನೇ ಸ್ವಲ್ಪ ಹೆಲ್ಪ್ ಮಾಡಪ್ಪ ಅಂತ. ಅಪ್ಪ ಅವನಿಗಿಂತ ಜಾಸ್ತಿ ನಾನು ಕಷ್ಟದಲ್ಲಿದ್ದೀನಿ, ಅವ್ನು ನನಗೆ ದುಡ್ಡು ಕೊಟ್ಬಿಡ್ಲಿ ಮಾಡ್ತೀನಿ, ನಾನು ಮಾಡಲ್ಲ ಅಂತ ಹೇಳಲ್ಲ. ಆದರೂ ನಾನು ಕಾಸು ಕೊಡಲಿಲ್ಲ, ಪೂರ್ತಿ ಬಿಟ್ಬಿಟ್ವಿ. ಇವಾಗ ನಾನು ಚೇಂಬರ್ಗೆ ಹೋಗಿ ಕಾಸು ಕೊಡ್ಸಿದ್ದು ಕೇಳೋಕ್ಕಾಗ್ತದ? ಅವ್ರೇನು ಮಾಡ್ಬೋದು? ಕಷ್ಟದಲ್ಲಿ ಅವನೇ ಹೆಲ್ಪ್ ಮಾಡಿ ಅಷ್ಟೇ. ನಾನು ಅದನ್ನ ಹೇಳೋದು. ಜಯಮಾಲಾ ಮೇಡಮ್ ಅವರು ಅಂಥ ಅಂಥ ಆರ್ಟಿಸ್ಟ್ ಆಗಬೇಕು ಅಂದರೆ, ಒಂದು ಲೀಡಿಂಗ್ ಹೀರೋಯಿನ್ ಆಗಬೇಕು ಅಂದರೆ ಡೈರೆಕ್ಟ್ರಿಗೆ ಬೆಲೆ ಕೊಟ್ಟವ್ರು. ಅವರು ಡೈರೆಕ್ಟ್ರನ್ನ ಹೇಳಿದ್ದನ್ನು ಕೇಳವ್ರೆ, ಪ್ರೊಡ್ಯೂಸರ್ಗೆ ಅನ್ಯಾಯ ಮಾಡದೆ ಕೆಲಸ ಮಾಡವ್ರೆ. ಪ್ರೊಡ್ಯೂಸರ್ಗೂ ಡೈರೆಕ್ಟ್ರಿಗೂ ಸಂಬಂಧ ಇಲ್ಲ. ಅವ್ನು ಕಾಸು ಹಾಕ್ತಾನೆ, ಇವ್ನು ಡೈರೆಕ್ಷನ್ ಮಾಡ್ತಾನೆ ಅಂದರೆ ಅವನ ಹತ್ರ ಒಂದು ಕೆಲಸಕ್ಕೆ ಇರೋದು. ಡೈರೆಕ್ಟ್ರು ಅಷ್ಟೇ, ಕಲಾವಿದರು ಅಷ್ಟೇ, ಟೆಕ್ನಿಷಿಯನ್ ಅಷ್ಟೇ, ಎಲ್ಲ ಕೆಲಸಕ್ಕೆ ಇರೋದು. ಆದರೆ ನಾವು ಯಾರು ನೀನು ಮೋಸ ಮಾಡಿಲ್ವಲ್ಲ, ಕೆಲಸ ಮಾಡಿಕೊಟ್ಟಿದ್ದೀವಲ್ಲ ಅಲ್ವಾ? ಇವಾಗ ಪ್ರೇಮಿನ 100 ಕೋಟಿ ದುಡ್ದುಬಿಟ್ಟಿದ್ದಿದ್ರೆ ನೀನೇನು ಮಾಡ್ತಿದ್ದೆ?
ಅದೇ ವೇದಿಕೆ ಮೇಲೆ ಏನು ತಲೆ ಮೇಲೆ ಎತ್ಕೊಂಡು ಕುಣಿಸ್ತಿದ್ದ? ದುಡ್ಡು ಮಾಡ್ಬಿಟ್ಮೇಲೆ ನಿನ್ ತಿರ್ಗಿ ಹತ್ರನೇ ಸೇರಿಸ್ತಾ ಇರ್ಲಿಲ್ಲ. ಇನ್ನೊಬ್ಬ ಎಲ್ಲ ಕಾಯ್ತಾ ಇರ್ತಾನೆ, ನಿನ್ನ ಕಾಲು ಎಳೆದು ನಿನಗೆ ಮೋಸ ಮಾಡಕ್ಕೆ ಅಲ್ಲೋಗಿ ಕೊಡ್ತಾ ಇರ್ತಲೆ. ನಮಗೆ ಗೊತ್ತು, ಆ ಥರ ಅನುಭವಗಳು ನಮಗೆ ತುಂಬ ಆಗಿದ್ದಾವೆ. ನೀವು ಕೇಳಿದ ಪ್ರಶ್ನೆ ಚೆನ್ನಾಗಿತ್ತು. ಕರಿಯಾ ಸಿನಿಮಾ ಮಾಡಿದ ಪ್ರೇಮ್ಗೂ KD ಸಿನಿಮಾ ಮಾಡಿದ ಪ್ರೇಮ್ಗೂ ಏನಾದರೂ ವ್ಯತ್ಯಾಸ ಇದೆಯಾ? ದೇವರೇ ಕೆಲಸದಲ್ಲಿ ವ್ಯತ್ಯಾಸ ಇಲ್ಲ. ಇನ್ನೂ ಕೆಲಸ ಕರೆಕ್ಷನ್ ಮಾಡಿರ್ತಾನೆ, ಬೆಳೆದಿದ್ದಾನೆ. ಬೆಳೆದ ಮೇಲೆ ಒಂದು ಗತ್ತಿರಬೇಕು, ಆ ಗತ್ತನ್ನ ಮೇಂಟೈನ್ ಮಾಡ್ತಾವನ ಅಷ್ಟೇ. ಇವಾಗ ನೀನು ಡಾಕ್ಟರ್ ರಾಜ್ಕುಮಾರ್ ರೋಡಲ್ಲಿ ಓಡಾಡಿದ್ರೆ ಬಿಡೋರ ಜನ? ಹಂಗೆ ಅಂದ್ಬಿಟ್ಟು ಜನಗಳಿಗೆ ಅವಮಾನ ಮಾಡೋರು ಅವರು. ಸಾರ್ ಅಂತ ಎಷ್ಟು ಜನ ಹೋಗಿ, ಎಷ್ಟೋ ಜನ ನಮ್ದು ಅಷ್ಟೇ ಉಂಗ್ರ ಬಿಚ್ಕೊಂಡ್ಬಿಟ್ಟವ್ರೆ. ಎಲ್ಲ ಫಂಕ್ಷನ್ಗೆ ಹೋದಾಗ ಶೇಖಂಡ್ ನೋಡಿದ್ರು ಕೊಡಕ್ಕೆ ಹೋದಾಗ ಅಂಬರೀಷ್ ಅವ್ರದ್ದು ವಾಚ್ಗಳೇ ಕದ್ದು ಬಿಡ್ತಿದ್ರಂತೆ. ಒಂದು ಆ ಲೆವೆಲ್ಗೆ ಬಂದಮೇಲೆ ನಾವು ಒಂದು ಸ್ವಲ್ಪ ಮೇಂಟೈನ್ ಮಾಡ್ಬೇಕಾಗ್ತದಮ್ಮ. ಇವಾಗ ಎಲ್ಲಾದರೂ ಹೋದ್ರೆ ಸುತ್ತಮುತ್ತ ಓಡಾಡೋ ಜಾಗದಲ್ಲಿ ನಾವು ಮಾಮೂಲು ಆಗ್ಬಿಟ್ಟಿದ್ದೀವಿ. ಅನ್ನೋನ್ ಪರ್ಸನ್ ಜಾಗಕ್ಕೆ ಹೋದ್ರೆ ಅಲ್ಲೆಲ್ಲ ನಮಗೆ ಸುತ್ಕೊಂತಾರೆ. ಹಂಗೆ ಅಂದ್ಬಿಟ್ಟು ನಾವು ಓಡೋಗೋಕ್ಕೂ ಆಗಲ್ಲ, ಅವ್ರಿಗೆ ಕಳಪೆಯಾಗಿ ಮಾತಾಡೋಕ್ಕೂ ಆಗಲ್ಲ. ಅವ್ರಿಗೂ ನಾವು ರೆಸ್ಪೆಕ್ಟ್ ಕೊಡಬೇಕು. ನಮ್ಗೆ ಅದೃಷ್ಟ ರೀ, ಜನ ಬಂದು ನಮ್ಮ ಜೊತೆ ಒಂದು ಫೋಟೋ ತೆಗೆಸ್ಕೊಂಡು, ಸಾರ್ ನೀವೆಂಥ ಕಲಾವಿದರು ಸಾರ್, ನೋಡಿದ್ರೆ ಖುಷಿ ಆಗ್ತದೆ. ನಮಗೂ ಅದೃಷ್ಟ ರೀ ಅವೆಲ್ಲ, ಅದೆಲ್ಲ ವರ ನಮಗೆ. ನಾವು ಬೈಕೊಂಡು ಹೋಯ್ತು ಅಂದರೆ ನಾವು ಈ ಕಡೆ ಬಂದಮೇಲೆ ಏನಂತಾರೆ ಹೇಳಿ ಅವರು? ಹೊಗೆಲೆ ಮಕ್ಕೆ ಅಂತಾರೆ. ಅದೇ ಆಗಬೇಕು. ನಾನು ಕಸ ಗುಡ್ಸೋನ ಬಗ್ಗೆ ಕಳಪೆಯಾಗಿ ಹೇಳ್ತಿಲ್ಲ. ಅವ್ನು ಬಂದು ನನ್ನ ಜೊತೆ ಫೋಟೋ ತೆಗೆಸ್ಕೊಂತ ಹೇಳಿದಾಗೂ ಹೆಗಲ ಮೇಲೆ ಕೈ ಹಾಕೊಂಡಿರ್ತೀನಿ. ಅವ್ನ ಮೈ ಗಲೀಜಾಗಿದ್ದಾಗೂ ನಾನು ಹೆಗಲ ಮೇಲೆ ಕೈ ಹಾಕೊಂಡೆ ಫೋಟೋ ತೆಗೆಸ್ಕೊಂಡಿದ್ದೀನಿ. ಅವನಿಗೆ ಎಷ್ಟು ಖುಷಿ ಆಗ್ಬೋದು ಅದು ಅಲ್ವಾ? ನಾವೇನು ಮಾಡಬೇಕು, ಯಾರಿಗೂ ಅಯ್ಯೋ ಅನ್ನಿಸ್ಬಾರ್ದು. ಅದೇ ಹೇಳಿದ್ದು ನಾನು ಕನಕಪುರ ಶ್ರೀನಿವಾಸ್ಗೆ, ಅಯ್ಯೋ ಅನ್ನಿಸ್ಬಾರ್ದು. ನೀನು ಅವನ ಹತ್ರಕ್ಕೆ ಹೋಗಿರೋದು, ಅವನು ನಿನ್ನ ಹತ್ರ ಬಂದಿಲ್ಲ. ಅವ್ನು ಬರೋದು ಇಲ್ಲ ಬಿಡ್ರಿ, ಅವ್ನು ಬರೋಕ್ಕೆ ಇನ್ನೂ ಎಷ್ಟೋ ಜನ ಕಾಯ್ತಾ ಇರ್ತಾರೆ ಅಲ್ವಾ? ಮಾಡಿದ್ದೆಲ್ಲ ಸಕ್ಸಸ್ ಆಗಬೇಕು ಅನ್ನೋದು ಏನೂ ಇಲ್ವಲ್ರಿ. ಒಂದೊಂದು ಹೇಳ್ಬೋದು, ಬೀಳ್ಬೋದು, ಇಲ್ಲ ಅದೃಷ್ಟ ಪ್ರೊಡ್ಯೂಸರ್ಗೆ ಚೆನ್ನಾಗಿಲ್ಲದೆ ಇರ್ಬೋದು, ನಿನ್ನ ಅದೃಷ್ಟ ಅವ್ರ ಕೈ ಹಿಡಿಬೋದು. ಒಳ್ಳೆ ಆರ್ಟಿಸ್ಟ್ ಅವರೇ. ಅವನೇನೆ ಎಷ್ಟು ಎಕ್ಸ್ಪೆರಿಮೆಂಟ್ ಮಾಡಿರ್ತಾನೆ ರೀ ಹೊರಗಡೆಯಿಂದ ಆರ್ಟಿಸ್ಟ್ಗಳನ್ನೆಲ್ಲ ಕರ್ಕೊಂಬಂದು. ಎಂತೆಂಥ ಕಾಸ್ಟ್ಲಿ ಆರ್ಟಿಸ್ಟ್ ಕರ್ಕೊಂಬಂದು ಎಕ್ಸ್ಪೆರಿಮೆಂಟ್ ಮಾಡಿರ್ತಾನೆ. ಅವ್ನಿಗೇನು ಬಿಡಲ್ಲ, ಏನು ಕಾಸು ಕೊಡ್ತಾನೆ, ನಾವು ಇಲ್ಲೇ ಮಾಡ್ಕೊಳ್ಳೋಣ ಅಂತ ಮಾಡ್ಬೋದಲ್ಲ. ಅವ್ನು ಸಿನಿಮಾನೂ ಗೆಲ್ಲಬೇಕು ಅನ್ನೋದು ಉದ್ದೇಶ ಇರ್ತದೆ. ಆ ಉದ್ದೇಶ ಅವ್ನಿಗೈತೆ. ನಾನು ಸಿನಿಮಾ ಪ್ರೇಮು, ಕರಿಯಾ ಫಿಲಮ್ ಪ್ರೇಮು, KD ಫಿಲಮ್ ಪ್ರೇಮ್ ಒಂದೇ. ನಾನು ಹೇಳ್ತೀನಿ, ಅವ್ನು ಇವಾಗೂ ಹೇಳ್ತೀನಿ, ನಾನು ಅವನ ಅಗತ್ ಮೇಂಟೈನ್ ಮಾಡಬೇಕು. ಅವಾಗ ನಾನು ಅವ್ನಿಗೇನೋ ಸಹಾಯ ಮಾಡಿರ್ಬೋದು, ಏನೋ ಮಾಡಿದ್ದೀನಿ ಅಂದ್ಬಿಟ್ಟು ನಾನು ಇಲ್ಲಿ ನಿಂತಿದ್ದಾಗ ಅವ್ನು ಓಡ್ಬಂದು ನಾನು ಮಾತಾಡ್ಸು ಅಂತ ಎಕ್ಸ್ಪೆಕ್ಟ್ ಮಾಡಲ್ಲ. ಇಷ್ಟೇ ಸಾಕು. ಇವತ್ತು ಎಷ್ಟೋ ಜನ ಆರ್ಟಿಸ್ಟ್ ನನ್ನ ಕಾಲಿಗೆ ನಮಸ್ಕಾರ ಆಗ್ತಿದ್ರು. ಇವಾಗ ಎದುರುಗಡೆ ಹೋದರೆ ಫೋನ್ ಹಿಡ್ಕೊಂಡು ಹಿಂಗೆ ತಿರ್ಕೊಂಡ್ಬಿಡ್ತಾರೆ. ನಾನು ಕೇರೇ ಮಾಡಲ್ಲ. ಯಾಕೆ ಬೇಕು? ಅದರಿಂದ ನನಗೇನು ಹೊಟ್ಟೆ ತುಂಬ್ತದ? ಇಲ್ಲವೇ ಇಲ್ಲ. ನಾನೇ ಎಷ್ಟೋ ಜನಕ್ಕೆ ಹೇಳ್ಬಿಟ್ಟಿದ್ದೀನಿ, ನಾನು ಬಂದು ನೀನು ಮಾತಾಡ್ಸಲಿಲ್ಲ ಸರ್, ಬೇಜಾರು ಮಾಡ್ಕೋಬೇಡಿ. ನಾನು ಮಾತಾಡ್ಸಿದ್ರೆ ಇನ್ನು 10 ಜನ ಸೇರ್ಕೊತಾರೆ. ನಮಗೂ ನಿಮಗೂ ಅಂಡರ್ಸ್ಟ್ಯಾಂಡಿಂಗ್ ಇದ್ದೇ ಇರ್ತದೆ. ನಾನು ಇಲ್ಲಿ ಬಂದು ನಿಂತ್ಕೊಂಡ್ರೆ ನೀವು ನಿಂತ್ಕೋತೀರಾ, ಇನ್ನು 10 ಜನ ಬರ್ತಾರೆ. ಯಾಕೆ ಬೇಕು ಸರ್? ಇವಾಗ ಸಿಕ್ಕಿದ್ದೀರಾ, ಪರಿಸ್ಥಿತಿ ಏನು ಅಂತ ನಾನು ಹೇಳಿದ್ದೀನಿ ಅಷ್ಟೇ.